ಆದರೆ ಒಂದು ಎಲೆಕ್ಷನ್ ಆಲ್ರೆಡಿ ಆಗಿದ್ದರೆ ಅದೇ ಬೆರಳಿಗೆ ಹಾಕೋದಿಲ್ಲ. ಯಾಕಂದರೆ ಸಮ್ಟೈಮ್ಸ್ ಒಂದು 6 ತಿಂಗಳ ಅವಧಿಯಲ್ಲಿ ಒಮ್ಮೊಮ್ಮೆ ಇರುತ್ತೆ ಉಗ್ರಲ್ಲಿ. ಮೇ ಬಿ ಚೇಂಜ್ ಇರ್ಬೋದು. ಮತ್ತೊಂದು ಕಡೆ ಸತಾಯಿಷಿಗಳು ಹಿರಿಯರೆಲ್ಲ ನಿಜವಾಗಿ ಇಂಥ ಅವಕಾಶಗಳೇನು ಬೇಕಾಗಿಲ್ಲ, ಮನೆಗೆ ಬಂದು ಮಾಡ್ತಾರೆ. ಐ ಥಿಂಕ್ 70 ವರ್ಷ ಕಳೆದವರಿಗೆ 70 ವರ್ಷ ಕಳೆದವರಿಗೆ ಮನೆಗೆ ಬಂದು ವೋಟಿಂಗ್ ಮಾಡುವಂಥ ಅವಕಾಶಗಳಿರುತ್ತೆ. ಮತ್ತು ಯಂಗ್ ವೋಟರ್ಸ್ಗಳು ವೋಟ್ ಹಾಕ್ತಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಹಿರಿಯರ ತಾಯಿ ಎಲ್ಲ ಬಂದು ವೋಟ್ ಹಾಕಿ ವೋಟ್ ಹಾಕಬೇಕು ನಿಜ. ಆದರೆ ಈ ಕಿತ್ತೋಗಿರೋ ರಾಜಕಾರಣಿಗಳು ತಮ್ಮ ಮನಸ್ಸು ಬಂದಾಗ ರಾಜೀನಾಮೆ ಕೊಡೋದು ಇದೆಲ್ಲ ಮಾಡಿದಾಗ ಕಷ್ಟ ಕೂಡ ಆಗುತ್ತೆ. ಇದರಿಂದ ನೋಡಿ, ಒಂದು ನಯ ಪೈಸೆ ಲಾಭ ಇಲ್ಲ, ಯಾವ ಜನರಿಗೂ ಲಾಭ ಇಲ್ಲ, ಸರ್ಕಾರಕ್ಕೂ ಲಾಭ ಇಲ್ಲ, ಮತ್ತೊಬ್ಬರಿಗೂ ಲಾಭ ಇಲ್ಲ, ಏನೂ ಲಾಭ ಇಲ್ಲ. ಯಾವ್ಯಾವನ ಏನು ಚರ್ಬಿ ರಾಜೀನಾಮೆ ಕೊಟ್ಟು MP ಈಗ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ MLA ಆಗಿದ್ರಪ್ಪ. ಏನು ಕಡ್ದು ಕಟ್ಟೆ ಹಾಕ್ತಾರೆ ಈಗ MP ಆಗಿ ಹೇಳಿದ್ದು ನಾನು. ಅವರ ಮಗನಿಗೆ ಸಿಕ್ತು ಪಾಲಿಟಿಕ್ಸು, ಫ್ಯಾಮಿಲಿ ರಾಜಕಾರಣ. ಈ ತುಕಾರಾಮ್ ಈಗ MP ಆಗಿದ್ದಾರೆ. MLA ಆಗಿದ್ರೆ ಏನು ಕಡ್ದು ಕಟ್ಟೆ ಹಾಕಿಲ್ವ ಆಗಿದ್ರೆ? ಮೈ ಕ್ವಶನ್. ಅವರ ಪತ್ನಿ ಕೊಟ್ಟಿದ್ದಾರೆ, ಫ್ಯಾಮಿಲಿ ಪಾಲಿಟಿಕ್ಸ್. ಈಗ ಎಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ MLA ಆಗಿದ್ದರು, ಬಿಟ್ಬಿಟ್ರು. ಮಗನಿಗೆ 3ನೇ ಬಾರಿ ಅವಕಾಶ ಕೊಡ್ತಾ ಇದ್ದಾರೆ. 2 ಬಾರಿ ಸೋತು ಸುಣ್ಣವಾಗಿದ್ದಾನೆ ಆತ, 3ನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CP ಯೋಗೇಶ್ವರ್ ಜಂಪಿಂಗ್ ಜಾಕ್. ಆ ಪಾರ್ಟಿಯಿಂದ ಈ ಪಾರ್ಟಿ, ಈ ಪಾರ್ಟಿಯಿಂದ ಆ ಪಾರ್ಟಿ, ಆ ಪಾರ್ಟಿಯಿಂದ ಈ ಪಾರ್ಟಿ. ಮತ್ತೊಂದು ಕಡೆ ಬಂಗಾರ ಹನುಮಂತು, ಈ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರ ವಿರುದ್ಧ. ಮತ್ತೊಂದು ಕಡೆ ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಪಠಾಣ್. ಈ ನಡುವೆ ಸಾಕಷ್ಟು ನೋಡಿ, ಎಲ್ಲರೂ ಯುವಕರಿಂದ ಮತದಾನ ಆಗ್ತಾಯಿದೆ, ವೃದ್ಧರಿಂದ ಮತ ಚಲಾವಣೆ ಆಗ್ತಾಯಿದೆ, ಶ್ರೀಗಳಿಂದ ಮತದಾನ, ಕ್ಯೂಯಲ್ಲಿ ನಿಂತು ಮತದಾನ, ಮತಗಟ್ಟೆಗೆ ಪೂಜೆ. ಮತಗಟ್ಟೆಗೆ ಈ ಥರ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆಯಿಂದ ಮಾತ್ರ ಮಾಡಬೇಕು, ಒಳಗಡೆ ಹೋಗಂಗಿಲ್ಲ. ಓಕೆ, ದಿವಿತ್ ಶಿಗ್ಗಾಂವಿಯಲ್ಲಿದ್ದಾರೆ ಹಾವೇರಿಯಿಂದ. ಆಮೇಲೆ ಮಹದೇವಸ್ವಾಮಿ ಚನ್ನಪಟ್ಟಣದಿಂದ, ರಾಮನಗರ ಚನ್ನಪಟ್ಟಣದಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಿಗ್ಗಾಂವಿಗೆ ಮೊದಲು ಹೋಗೋಣಲ್ವಾ? ರಾತ್ರಿಯಲ್ಲಿ ಇಲ್ಲೇ ಇದ್ರಲ್ಲ ದಿವಿತ್. ಓಕೆ, ಶಿಗ್ಗಾಂವಿ ಹಾವೇರಿಗೆ ತಲುಪಿದ್ದೀರಿ. ಎಷ್ಟೊತ್ತಿಗೆ ತಲುಪಿದಿರಿ? ತಲುಪಿದ ತಕ್ಷಣ ನಿಮ್ಮ ಕೆಲಸ ಏನಿತ್ತು? ಈಗ ಎಲ್ಲಿಂದ ಯಾವ ಅಂದರೆ ಸ್ಕೂಲಾ, ವಾರ್ಡಾ, ಏನು ಕತೆ? ಯಾರು ಘಟಾನುಘಟಿಗಳು ಯಾರಾದರೂ ಬರ್ತಾರಾ ದಿವಿತ್ ಅಲ್ಲಿ? ಎಸ್, ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟರೆ, ನಾವು ಹಾವೇರಿ ತಲುಪೋದು ಸುಮಾರು ಬೆಳಗಿನ ಜಾವ 3 ಗಂಟೆ ಆಗಿತ್ತು. 3 ಗಂಟೆಯಲ್ಲೂ ಕೂಡ ನಾವು TTಯಲ್ಲೇ ಮಲಗಿ ಕೊನೆಗೂ ಕೂಡ ನಾವೀಗ ಈ ಬೂತನ್ನು ತಲುಪಿದ್ದೇವೆ. ಈಗ ಸದ್ಯಕ್ಕೆ ನಾವಿರುವಂಥದ್ದು ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಶಿಗ್ಗಾವಿ. ಈ ಒಂದು ಸಭಾಭವನದಲ್ಲೂ ಕೂಡ ಮತದಾನ ನಡೀತಾ ಇರುವಂಥದ್ದು. ಈ ಮತಗಟ್ಟೆ ಬಂದು 103 ಮತ್ತು 102. ಅದರ ಹಿಂಭಾಗ ಮತ್ತೊಂದು ಸಂಯುಕ್ತ ಪದವಿ ಪೂರ್ವ ಕಾಲೇಜಿದೆ, ಅದು ಬಂದು 101. ಮತ್ತು ಆ ಕಡೆ 100 ಮತಗಟ್ಟೆ ಇರುವಂಥ ಒಂದು ಜಾಗದಲ್ಲಿ ಈಗಾಗಲೇ ಮತದಾನ ನಡೀತಾ ಇರುವಂಥದ್ದು. ಇಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಜಿದ್ದಾಜಿದ್ದನ ಕಣ ಇರುವಂಥದ್ದು ಶಿಗ್ಗಾವಿಯಲ್ಲಿ. ಈ ಬೆನ್ನಲ್ಲೇ ಯಾವ ರೀತಿಯಾಗಿ ನಿರೀಕ್ಷೆಗೂ ಮೀರಿದಂತಹ ಒಂದು ಏನು ಮತದಾನ ಆಗ್ತಾ ಇರುವಂಥದ್ದು, ತಮ್ಮ ಹಕ್ಕನ್ನು ಚಲಾಯಿಸುತ್ತಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದರ ಬೆನ್ನಲ್ಲೇ ನಾವೀಗ ವೀಲ್ ಚೇರ್ನಲ್ಲಿ ಒಬ್ಬರು ಅಜ್ಜಿ ಬಂದು ಈಗ ಮತದಾನ ಮಾಡ್ತಿರುವಂಥ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಮತದಾರನ ಸೆಳೆಯುವಂಥ ಕೆಲಸವನ್ನು ಯಾವಾಗಲೂ ಕೂಡ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಈ ಬಾರಿಯೂ ಕೂಡ ಈ ಒಂದು ಮತಗಟ್ಟೆಯಲ್ಲಿ ವೀಲ್ ಚೇರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಅಂದರೆ ಹಿರಿಯರು ಬಂದಂಥ ಸಂದರ್ಭದಲ್ಲಿ ಅವರನ್ನು ಕರೆದುಕೊಂಡು ವೀಲ್ ಚೇರ್ನಲ್ಲಿ ಕರೆದುಕೊಂಡು ಹೋಗಿ ಮತದಾನ ಮಾಡಿಸುವಂಥ ಒಂದು ಉತ್ತಮ ಕಾರ್ಯವನ್ನು, ಅಂದರೆ ಮತದಾರನ ಯಾವ ರೀತಿಯಾಗಿ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಕೂಡ ನೀವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಹಿರಿಯರು ಬಂದು ಮತದಾನವನ್ನು ಮಾಡ್ತಿದ್ದಾರೆ, ಎಲ್ಲ ವರ್ಗದವರು ಕೂಡ ಬಂದು ಮತದಾನ ಮಾಡುತ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ಟರೆ. ಬಹಳ ಪ್ರಮುಖವಾಗಿ ಇಲ್ಲಿ ಈಗ ಯಾಸಿರ್ ಖಾನ್ ಮತ್ತು ಭರತ್ ಬೊಮ್ಮಾಯಿ ನಡುವೆ ಇಡೀ ಸರ್ಕಾರವೇ ನಿಂತು ಈ ಬಾರಿ ಕಾಂಗ್ರೆಸ್ಸನ್ನು ಅಥವಾ ಯಾಸಿರ್ ಖಾನ್ ಪಠಾಣನ್ನು ಗೆಲ್ಲಿಸಬೇಕು ಅನ್ನುವಂಥ ಜಿದ್ದಿಗೆ ಬಿದ್ದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಬಸವರಾಜ ಬೊಮ್ಮಾಯಿ ಕೂಡ ತಮ್ಮ ಪುತ್ರನನ್ನು ಈ ಬಾರಿ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥ ಬೆನ್ನಲ್ಲೇ
ನಿರೀಕ್ಷಿತ ಅಂದರೆ ಬೆಳಗ್ಗೆ ನಿಮಗೆ ನೀವು ನೀವೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಚಲಾಯಿಸುತ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಬಾರದು, ಹಾಗಾಗಿ ಪೊಲೀಸ್ ಸಿಬ್ಬಂದಿ ಇಲಾಖೆಯನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿರುವಂಥದ್ದು. ಅಂದರೆ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಮತದಾನ ಮಾಡುವಂಥ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಈಗ ನಾವು ಶಿಗ್ಗಾವಿಯ ಮತಗಟ್ಟೆ ಸಂಖ್ಯೆ 101ಕ್ಕೆ ಈಗ ವೀಲ್ ಚೇರ್ ಮುಖಾಂತರ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು, ಯಾವುದೇ ತೊಂದರೆಗಳು ಕೂಡ ಆಗದೆ ನೀಟಾಗಿ ಬಂದು ಮತದಾನವನ್ನು ಮಾಡಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ರೆ. ಒಟ್ಟಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆಗೆ ನಿರೀಕ್ಷಿತ ಮಟ್ಟದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ನೋಡ್ತಾ ಇದ್ದೀರಿ ಜಯಪ್ರಕಾಶ್ ಶೆಟ್ರೆ. ಥ್ಯಾಂಕ್ ಯು. ನಮಸ್ಕಾರ. ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಂದು ಶಿಗ್ಗಾವಿ, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ, ಅದು ಶಿಗ್ಗಾವಿ. 2ನೇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ, ಸಂಡೂರು. 3ನೇದು ರಾಮನಗರದಲ್ಲಿ ಬರುವಂತಹ ಚನ್ನಪಟ್ಟಣದಲ್ಲಿ. ಕಳೆದ ಬಾರಿ ಇಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ರು JDSನಿಂದ, ಈ ತುಕಾರಾಮ್ ಗೆದ್ದಿದ್ರು ಕಾಂಗ್ರೆಸ್ನಿಂದ, ಮತ್ತು ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು ಶಿಗ್ಗಾವಿಯಲ್ಲಿ. BJP, ಕಾಂಗ್ರೆಸ್ ಮತ್ತು JDS ಮೂವರು ಕೂಡ MP ಆಗಿ ಆಯ್ಕೆ ಆಗಿರೋದ್ರಿಂದ ಅಲ್ಲಿ ಮಿನಿ ವಿಧಾನಸಭಾ ಅಂದರೆ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಗೆದ್ದರು ಯಾರು ಸೋತರು ಅಲ್ಲಿಯ ಸರ್ಕಾರಕ್ಕಾಗಲಿ ಇಲ್ಲಿಯ ಸರ್ಕಾರಕ್ಕಾಗಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಆದರೆ ಒಂದು ಪ್ರತಿಷ್ಠೆ ಉಂಟಾಗುತ್ತೆ. ಕಾಂಗ್ರೆಸ್ 3ಕ್ಕೆ 3 ಗೆದ್ದರೆ ಅವರ ಮೇಲೆ ಬಂದಿರುವಂಥ ಎಲ್ಲ ಆರೋಪಗಳನ್ನು ಮೆಟ್ಟಿ ನಿಂತಹ ಒಂದು ಅನುಭವ ಬರುತ್ತೆ. ಅಥವಾ BJP 3ಕ್ಕೆ 3 ಗೆದ್ದರೆ BJP ಮತ್ತು JDS ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ಹೊಸ ದಿಕ್ಸೂಚಿ ಸಿಗಬಹುದು. ಈ ನಡುವೆ ನಮ್ಮ 8 ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಗಳಿಂದ ನಮ್ಮೊಂದಿಗೆ ಲೈವ್ ಕೊಡೋದಕ್ಕೆ ರೆಡಿ ಇದ್ದಾರೆ. ರಂಜಿತ್ ಸಂಡೂರಿಂದ ಇದ್ದಾರೆ, ರೇಣುಕಾರಾಧ್ಯ ಕೂಡ ಸಂಡೂರಲ್ಲೇ ಇದ್ದಾರೆ, ಅಂದರೆ ಬಳ್ಳಾರಿಗೆ ಸಂಬಂಧಪಟ್ಟ ಹಾಗೆ. ಸುರೇಶ್ ಅವರು ಸಂಡೂರಲ್ಲಿದ್ದಾರೆ. ಮಂಜು ಪತ್ತಾರ್ ಶಿಗ್ಗಾವಿ ಹಾವೇರಿಯಿಂದ ಮಾಹಿತಿಗಳನ್ನು ಕೊಡ್ತಾರೆ. ಮಾರುತಿ ಅವರಿದ್ದಾರೆ ಶಿಗ್ಗಾವಿಯಿಂದ, ಅಂದರೆ ಹಾವೇರಿಯಿಂದ ಮಾಹಿತಿ ಕೊಡ್ತಾರೆ. ಇನ್ನು ಮಹದೇವಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಸಂಜಯ್ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಹಿತಿಗಳನ್ನು ಕೊಡ್ತಾರೆ. ವಿಜಯ್ ಚನ್ನಪಟ್ಟಣದಿಂದ ಕೊಡ್ತಾರೆ. ನೋಡಿ, 3 ರಿಪೋರ್ಟ್ರು. ವಿಜಯ್ ಇರ್ಬೋದು, ಸಂಜಯ್ ಇರ್ಬೋದು, ಮಹದೇವಸ್ವಾಮಿ ಚನ್ನಪಟ್ಟಣದಿಂದ, ಮಾರುತಿ ಮತ್ತು ಮಂಜು ಪತ್ತಾರ್ ಶಿಗ್ಗಾವಿಯಿಂದ, ಸಂಡೂರಿಂದ, ಬಳ್ಳಾರಿಯಿಂದ 3 ರಿಪೋರ್ಟರ್. ಇಷ್ಟು ರಿಪೋರ್ಟರ್ಗಳನ್ನು ಯಾರು ಕೂಡ ಹಾಕಿಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆ ಬೂತ್ಗಳಲ್ಲಿ ಯಾರೆಲ್ಲ ಘಟಾನುಘಟಿ ನಾಯಕರು ಬರ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ. ಭಾಳ ನಿರಂತರವಾಗಿ ಇವತ್ತು ಕೆಲಸ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದ 3 ಮತಕ್ಷೇತ್ರಗಳಲ್ಲಿ ಮಿನಿ ದಂಗಲ್ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಅವರ ಭವಿಷ್ಯ ಬರೆಯಲು ಸಜ್ಜಾಗಿದ್ದಾನೆ ಮತದಾರ. 3 ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷೆಗಳಿದ 45 ಅಭ್ಯರ್ಥಿಗಳು. ನೋಡಿ, ಗೆಲ್ಲೋದು 3 ಜನ, 45 ಜನ ಅಖಾಡದಲ್ಲಿದ್ದಾರೆ. ಚನ್ನಪಟ್ಟಣದಲ್ಲಿ ಯಾರ ಪಾಲಿಗೆ ವಿಜಯಮಾಲೆ, ಸಂಡೂರು ಸಂಗ್ರಾಮ, ಗೆಲ್ಲೋ ರಣಕಲಿ ಯಾರು, ಶಿಗ್ಗಾವಿಯಲ್ಲಿ ಕಮಾಲ್ ಮಾಡೋ ಅಭ್ಯರ್ಥಿ ಯಾರು. ರಿಪಬ್ಲಿಕ್ ಕನ್ನಡದಿಂದ ಉಪಕಥನದ ಮೆಗಾ ಕವರೇಜ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದಿಂದ ಕ್ಷಣದ ಮೆಗಾ ಅಪ್ಡೇಟ್ ಕೊಡ್ತಾ ಇದ್ದೀವಿ. ನಮ್ಮ ರಿಪೋರ್ಟರ್ಸ್, ಕ್ಯಾಮರಾಮ್ಯಾನ್ಸ್, ಒಂದು 25 ಜನರ ಟೀಮಲ್ಲಿ ರೆಡಿ ಇದೆ. ಯಾರ್ಯಾರು ಇರ್ತಾರೆ ಅನ್ನೋದನ್ನು ಕೂಡ ಈಗ ನಾವು ನಮ್ಮ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀವಿ. ಆಲ್ರೆಡಿ 8 ಜನರ ಪರಿಚಯ ನಿಮಗೆ ಮಾಡಿಕೊಟ್ಟೆ. ಅಭ್ಯರ್ಥಿಗಳ ಭವಿಷ್ಯ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. 3 ಕ್ಷೇತ್ರ, 45 ಅಭ್ಯರ್ಥಿಗಳು, ಗೆಲ್ಲೋದು 3 ಮಾತ್ರ. ಬನ್ನಿ, ಇದು ಯಾವ ಭಾಗದ್ದು? ಶಿಗ್ಗಾವಿ. ಮಾಡ್ಬೋದಾ? ಮಾಡಿ ಇದು ಲೈವ್ ಅಂತ ಶಿವು ಚನ್ನಪಟ್ಟಣ ದೊಡ್ಡಬಳ್ಳೂರು ಅಂತ ನಾನು ಐ ಡಿ ಕಾರ್ಡ್. ಫಸ್ಟ್ ಟೈಮ್ ವೋಟಿಂಗಾ? ಇಲ್ಲ ಸರ್, ಸೆಕೆಂಡ್ ಟೈಮ್. ಹಿಂದೆ ಬಾಣ ಯಾಕಣ ಇದು ತೋರಿಸಿ ಸರ್, ಬಳಿ ತೋರಿಸಿ. ಚೂರು ಹಿಂದೆ ಬಂದರೆ ಯಾಕೆ ಝೂಮ್ ಇಲ್ವಾ? ಐ ಡಿ ಕಾರ್ಡ್ ಇಡು. ಫಸ್ಟ್ ಟೈಮ್ ವೋಟಿಂಗಾ? ಇಲ್ಲ ಸರ್, ಸೆಕೆಂಡ್ ಟೈಮ್. ಹಿಂದೆ ಬಾಣ ಯಾಕಣ ಸಂಡೂರಲ್ಲಿ ಬಳಿ ತೋರಿಸಿ ಮತ್ತು ಚನ್ನಪಟ್ಟಣದಲ್ಲಿ ಆಲ್ರೆಡಿ 6 ತಿಂಗಳ ಹಿಂದೆ ಒಂದೊಮ್ಮೆ ಇವರು ಎಲೆಕ್ಷನ್ ಹಾಕಿದ್ರು, ಅಂದರೆ ವೋಟ್ ಹಾಕಿದ್ರು. ಈಗ ಮತ್ತೊಮ್ಮೆ ವೋಟ್. ಬಹುಶಃ ನನಗೆ ಒಂದು ಆಸಕ್ತಿ ಇದೆ, ಬಹುಶಃ ಯಾವ ಬೆರಳಿಗೆ ಇಂಕು ಅಂತ.